ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೀತಾ ಸ್ವಯಂವರದ ನಂತರ ಜನಕ ಮಹಾರಾಜರಿಗೆ ಈ ಮಹಾನ್ ವಿವಾಹವು ರಾಮನ ತಂದೆ ದಶರಥರ ಆಶೀರ್ವಾದದೊಂದಿಗೆ ನಡೆಯಬೇಕು ಎಂಬುದು ತಿಳಿದಿತ್ತು. ಅವರು ತಮ್ಮ ಮಂತ್ರಿಗಳನ್ನು ಕರೆಸಿದರು. ತಕ್ಷಣ ಅಯೋಧ್ಯೆಗೆ ಸುದ್ದಿ ಕಳುಹಿಸಿ ಎಂದರು. ನಿಮ್ಮ ಪುತ್ರ ರಾಮನು ತನ್ನ ಶೌರ್ಯದಿಂದ ಸೀತೆಯನ್ನು ಗೆದ್ದಿದ್ದಾನೆ ಎಂದು ತಿಳಿಸಿ. ಸಂದೇಶಗಾರರು ತಕ್ಷಣ ಪ್ರಯಾಣ ಆರಂಭಿಸಿದರು. ಅಯೋಧ್ಯದಲ್ಲಿ ದಶರಥ ಮಹಾರಾಜರು ತಮ್ಮ ಪುತ್ರರನ್ನು ನೆನೆದು ಕುಳಿತರು. ಅಷ್ಟರಲ್ಲಿ ಮಿಥಿಲಾದಿಂದ ಸಂದೇಶ ಬಂದಿತು. ಪತ್ರವನ್ನು ಓದಿದ ದಶರಥ ಮುಖದಲ್ಲಿ ಸಂತೋಷ ತುಂಬಿತು. ನನ್ನ ರಾಮ ತನ್ನ ವಿಧಿಯನ್ನು ಕಂಡಿದ್ದಾನೆ ಎಂದು ಭಾವನಾತ್ಮಕವಾಗಿ ಹೇಳಿದರು. ದಶರಥರು ತಕ್ಷಣ ಆದೇಶಿಸಿದರು, ನಾವು ತಕ್ಷಣ ಮಿಥಿಲಾಗೆ ಹೋಗಬೇಕು. ಅಯೋಧ್ಯ ಅರಮನೆ ಸಂತೋಷದಿಂದ ತುಂಬಿತು. ರಥಗಳನ್ನು ಸಿದ್ಧಪಡಿಸಲಾಗಿತ್ತು. ಪೂಜಾರಿಗಳನ್ನು ಕರೆಸಲಾಗಿತ್ತು. ರಾಣಿಯರು ಉಡುಗೊರೆಗಳನ್ನು ಸಿದ್ಧಪಡಿಸಿದರು. ಅಯೋಧ್ಯೆಯಿಂದ ಮಿಥಿಲಾಕ್ಕೆ ಮಹಾಯಾತ್ರೆ ಆರಂಭವಾಯಿತು. ಆದರೆ ಇದೊಂದೇ ಮಹಾ ಘಟನೆ ಎಲ್ಲರನ್ನೂ ಕಾಡಿತ್ತು. ರಾಮನಿಗಷ್ಟೇ ಅಲ್ಲ, 4 ಸಹೋದರರಿಗೂ ಕೂಡ. ಈ ಕಥೆ ಇಷ್ಟ ಆಯ್ತಾ ಮಕ್ಕಳೇ? ನಾನು ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.